ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ಯಾವುದೇ ಥರದ್ದು ಬೇಳೆ ಬಳಸ್ಕೊಳ್ತಾ ಇಲ್ಲ, ಬೇಳೆ ಬೇಯಿಸ್ಕೊತಿಲ್ಲ ಮತ್ತು ಬೇಳೆನೂ ರುಬ್ಕೊಳ್ತಾ ಇಲ್ಲ. ಹಾಗೆಯೇ ಈ ರೀತಿಯಾಗಿ ಹೇಗೆ ಹೂರ್ಣ ಮಾಡಿಕೊಂಡು ಸಾಫ್ಟಾಗಿ ಪರ್ಫೆಕ್ಟ್ ಅಳತೆಯಾಗಿ ಈ ರೀತಿಯಾಗಿ ಹೂರ್ಣ ಮಾಡಿಕೊಂಡು ಒಬ್ಬಟ್ಟನ್ನ ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಮೊದಲನೇದಾಗಿ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನೇನು ಬೌಲಲ್ಲಿ ಬೆಲ್ಲ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನೀರು ಹಾಕ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈ ಬೆಲ್ಲನ ಬಂದ್ಬಿಟ್ಟು ನಾವು ಪಾಕ ತಗೊಳ್ಳೋದು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ನೋಡಿ ಸ್ನೇಹಿತರೆ, ಈಗ ಬೆಲ್ಲ ಕರಗಿದೆ. ಇದು ನೆಕ್ಸ್ಟ್ ಸೈಡ್ಗೆ ಇಟ್ಕೊಳ್ತೀನಿ. ನೆಕ್ಸ್ಟು ನಾನು ಇಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಿಗೆ 5 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು. ನಾನು ಏನು ಬೆಲ್ಲ ತೊಗೊಂಡಿದ್ನೋ ಅದೇ ಬೌಲಲ್ಲಿ 1 ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ. ಮತ್ತು ಫ್ಲೇಮ್ ಬಂದುಬಿಟ್ಟು ಸಣ್ಣದಾಗೆ ಇಟ್ಕೋಬೇಕು, ನಾವು ಹೈ ಫ್ಲೇಮ್ ಮಾಡ್ಕೊಬಾರ್ದು. ಇದನ್ನು ಕೆಂಪಳ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕೆಂಪುಗೆ ಹುರ್ಕೊಬೇಕು ಸ್ನೇಹಿತರೆ. ಇದನ್ನು ಕೆಂಪು ಹುರ್ಕೊಂಬಿಟ್ರೆ ನೋಡಿ, ನಾನು ಮಿಕ್ಸ್ ಮಾಡ್ತಾ ನಿಮಗೆ ಕಲರ್ ಗೊತ್ತಾಗುತ್ತೆ. ಈ ರೀತಿ ಕೆಂಪುಗೆ ಹುರ್ಕೊಬೇಕು. ಈಗ ಕೆಂಪು ಹುರ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಜಾರಲ್ಲಿ ಬಂದುಬಿಟ್ಟು ಆಲ್ರೆಡಿ ಅರ್ಧ ಬೌಲಷ್ಟು ಕಾಯಿ ತುರಿ ಹಾಕ್ಕೊಂಬಿಟ್ಟು ಒಂದು ಏಲಕ್ಕಿ ಕಾಯಿ ಹಾಕ್ಕೊಂಬಿಟ್ಟು ನಾನು ಇದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾನಿಲ್ಲಿ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಬಿಲ್ಲ, ಹಾಗೆ ಡ್ರೈ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕೆಂಪಳ ಹುರ್ಕೊಳ್ಳೋಣ. ನಮಗೂ ಗೊತ್ತಾಗಿಲ್ಲ ಅಂದರೆ ಒಂದು ಸ್ವಲ್ಪ ಅದು ಪೌಡರ್ನ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಹಸಿ ವಾಸನೆ ಹೋಗಿದೆ ಇಲ್ವಾ ಅಂತ. ಇದಾಗಿದೆ ಸ್ನೇಹಿತರೆ. ಇವಾಗ ನಾನು ಏನು ಬೆಲ್ಲ ಕರಗಿಸಿಟ್ಕೊಂಡಿದ್ನೋ ಆ ಬೆಲ್ಲದ ನೀರನ್ನ ತೊಗೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಫಸ್ಟೇ ಹಾಕ್ಕೋಬಾರ್ದು, ಸ್ವಲ್ಪ ತಳ್ಳಗಾಗ್ಬಿಟ್ರೂ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ನಾವು ಆಲ್ರೆಡಿ ಡ್ರೈಯಾಗಿ ಹುರ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಕಷ್ಟ ಆಗಿಬಿಡುತ್ತೆ ತಳ್ಳಗಾದರೆ. ಅದಕ್ಕೋಸ್ಕರ ಸ್ವಲ್ಪನೇ ನೋಡಿಕೊಂಡು ನಾವು ಈ ರೀತಿಯಾಗಿ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಿಮಗೆ ನೋಡಿದ್ರೆ ಅದು ನೀರು ಥರ ಕಾಣಿಸುತ್ತೆ, ಅದು ನೀರು ಥರ ಅಲ್ಲ. ಅದನ್ನು ಚೆನ್ನಾಗಿ ಬೆಂದಾದಮೇಲೆ ಕೆಂಪಗೆ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ನಿಮಗೆ ಗೊತ್ತಾಗೋದು. ನೋಡಿರಿ, ಇನ್ನೂ ಸ್ವಲ್ಪ ಬೇಯಬೇಕು. ನೋಡಿರಿ, ಈಗ ನೋಡಿದ್ರೆ ಬೆಂದಿದೆ. ಇದು ಈ ರೀತಿ ತಳ ಬಿಡುತ್ತೆ. ಅದು ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಇವಾಗ ತಳ ಬಿಡುತ್ತೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಫ್ಲೇಮ್ನ ಆಫ್ ಮಾಡ್ಕೊಂಬಿಟ್ಟು ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ. ಇದು ಕಲರು ಮತ್ತು ಗಟ್ಟಿ ಎರಡೂ ಸಹ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾನಿವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಕೂಲ್ ಆಗೋದಕ್ಕೆ ಬಿಟ್ಟಿದೆ. ನೋಡಿ, ಎಷ್ಟು ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಎಷ್ಟು ಗಟ್ಟಿಯಾಗಿ ಎಷ್ಟು ಸಾಫ್ಟಾಗಿ ಇಷ್ಟು ಪರ್ಫೆಕ್ಟ್ ಅಳತೆಯಾಗಿ ಆಗಿದೆ ಸ್ನೇಹಿತರೆ. ಇವಾಗ ನಾನು ಮೈದಾ ತೊಗೊಳ್ತಾ ಇದ್ದೀನಿ. ಮೈದಾ ಬಂದ್ಬಿಟ್ಟು ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೈದಾ ಕಲಸಿಟ್ಟಿದೆ. ನಾನು ಲಾಸ್ಟ್ ಟೈಮ್ ಒಂದು ರೆಸಿಪಿಲಿ ನಾನು ಆಲ್ರೆಡಿ ಮೈದಾ ಯಾವ ರೀತಿ ಕಲಿಸ್ಕೊಬೇಕು ಅನ್ನೋದನ್ನ ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಮೈದಾನ ಯಾವ ರೀತಿ ಕಲಿಸ್ಕೊಬೇಕು ಅನ್ನೋದನ್ನ ವಿಡಿಯೋ ಮಾಡ್ತಾಯಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ನಾವು ಮೈದಾನ ಕಲಿಸ್ಕೊಂಡು ಇಟ್ಕೊಂಡಿದ್ರೆ ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಮಾಡಿಕೊಂಡು ಈಗ ನಾನು ಹಂಚ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದಲ್ವ ಸ್ನೇಹಿತರೆ. ಎಲ್ಲ ಒಬ್ಬಟ್ಟನ್ನ ನಾನಿಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಹೇಗಿತ್ತು ಅಂತ ನೀವು ಒಂದು ಕಮೆಂಟ್ಸ್ ಹಾಕಿ ಸ್ನೇಹಿತರೆ. ನಾನು ಮಾಡಿದ ರೆಸಿಪಿ ಚೆನ್ನಾಗಿತ್ತಾ ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ಹಾಕಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹಾಕಿ.